ನೀವು ಯಾರನ್ನೋ ಭೇಟಿಯಾದಾಗ ನಿಮ್ಮಲ್ಲಿರುವ ಮಧುರ ಅಂಶ ಅವರನ್ನ ಸ್ಪರ್ಶಿಸಲಿ. ನಿಮ್ಮ ಸಂತೋಷ, ಪ್ರೀತಿ, ಆನಂದ ಸುತ್ತಲಿನ ಜಗತ್ತನ್ನ ಸ್ಪರ್ಶಿಸಬೇಕು. ಯಾಕಂದ್ರೆ ಇದು ನೀವಿರೋ ವಾತಾವರಣ ಅಥವಾ ಸನ್ನಿವೇಶನ ಮಧುರವಾಗುವಂತೆ ಮಾಡುತ್ತೆ. ಯಾರಿಗೋ ಉಪಕಾರ ಮಾಡ್ತಿದ್ದೀರಿ ಅನ್ನೋ ಥರ ನೋಡಬೇಡಿ. ನಿಮ್ಮ ಸುತ್ತ ಮಧುರವಾದ, ಅದ್ಭುತವಾದ ವಾತಾವರಣ ನಿರ್ಮಿಸೋದು ನಿಮ್ಮ ಬೆಳವಣಿಗೆಗೆ ಅವಶ್ಯಕ. ನೀವು ಅರಳೋದಕ್ಕೆ ಅವಶ್ಯಕ. ಕಾಡಿನಲ್ಲಿರೋ ಮರಕ್ಕೂ ಆ ಬುದ್ಧಿವಂತಿಕೆ ಇದೆ. ಚಳಿಗಾಲದಲ್ಲಿ ಅದು ತನ್ನೆಲ್ಲ ಎಲೆಗಳನ್ನ ತನ್ನ ಬುಡಕ್ಕೆ ಉದುರಿಸತ್ತೆ. ಯಾಕಂದ್ರೆ ಅದಕ್ಕೆ ಗೊತ್ತು, ವಸಂತ ಕಾಲದ ಹೊತ್ತಿಗೆ ಬುಡದಲ್ಲಿನ ಮಣ್ಣು ಚೆನ್ನಾಗಿ ಪೋಷಣೆ ಪಡೆದಿರತ್ತೆ ಅಂತ. ಜೀವನ ಇರೋದೇ ಹೀಗೆ. ನೀವು ಮಧುರವಾದ ವಾತಾವರಣ ನಿರ್ಮಿಸಬೇಕು. ಅದಾಗೋದು ನಿಮ್ಮೊಳಗಿನ ಮಧುರವಾದ ಅಂಶ ಸುತ್ತಲಿನ ಎಲ್ಲರನ್ನ ಸ್ಪರ್ಶಿಸಿದಾಗ ಮಾತ್ರ.